ಇವತ್ತು ಜಾತಿ ಜನಗಣತಿ ವರದಿ ಸಿಎಂ ಕೈ ಸೇರಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ವೀಣಾ ಕಾಶಪ್ಪನವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಇವತ್ತು ಸಾಕಷ್ಟು ಹಲವು ದಿನಗಳಿಂದ ಕುತೂಹಲ ಮೂಡಿಸ್ತಿದ್ದಂಥ ಜಾತಿ ಜನಗಣತಿ ವರದಿ ಇವತ್ತು ಸಿಎಂ ಕೈ ಸೇರಿದೆ. ಈ ಬಗ್ಗೆ ನಿಮ್ಮ ರಿಯಾಕ್ಷನ್? ಮೊಟ್ಟ ಮೊದಲನೇದಾಗಿ 10 ವರ್ಷದ ಬಳಿಕ ಇವತ್ತು ಹಿಂದುಳಿದ ಆಯೋಗದ ವರದಿ ಏನು ಸಲ್ಲಿಕೆ ಆಗಿದೆ. ಮಾನ್ಯ ಜಯಪ್ರಕಾಶ್ ಹೆಗಡೆ ಅವರು ಇವತ್ತು ಅಧ್ಯಕ್ಷರು ಸಲ್ಲಿಕೆಯನ್ನು ಮಾಡಿದ್ದಾರೆ. ಇದನ್ನು ಸ್ವಾಗತವನ್ನು ಮಾಡ್ತೀವಿ. ಜೊತೆಗೆ ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳು ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿ ಇದ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಅದನ್ನು ಸ್ವೀಕಾರ ಮಾಡಬೇಕಾಗಿತ್ತು, ಮಾಡಿದ್ದಾರೆ. ವರದಿ ಸಲ್ಲಿಕೆ ಆದ ತಕ್ಷಣ ಇದು ಅಂತಿಮ ಅಂತ ಹೇಳೋದಕ್ಕಾಗಲ್ಲ. ನಾವು ವರದಿಯಲ್ಲಿ ಏನೆಲ್ಲ ಮಾನದಂಡಗಳನ್ನು ಒಳಪಟ್ಟು ಜಾತಿಗಣತೆ ಆಗಿದೆ, ಯಾವ ಆದಾಯದ ಪರಿಮಿತಿ ಮೇಲೆ ಅವರು ಜಾತಿಗಣತೆ ಮಾಡಿದ್ದಾರೆ, ಮನೆ ಮನೆಗೆ ಹೋಗಿ ಸಮೀಕ್ಷೆ ಮಾಡಿದಾರೋ, ಯಾವ ರೀತಿ ಸಮೀಕ್ಷೆಯನ್ನು ಒಳಪಟ್ಟು ಇವತ್ತು ಜಾತಿಗಣತೆ ಆಗಿದೆ ಅಂತೇಳಿ ನಾವೆಲ್ಲರೂ ಕೂಡ ನೋಡಬೇಕಾಗುತ್ತೆ. ಹಲವಾರು ಪುಟಗಳಿಂದ ಒಳಗೂಡಿದಂಥ ಈ ವರದಿ ಆಗಿರೋದ್ರಿಂದ ಸ್ವಲ್ಪ ಕಾಲಮಿತಿ ಬೇಕಾಗುತ್ತೆ ಅನ್ನುವಂಥ ನನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸ್ತೀನಿ. ಇದೆಲ್ಲವನ್ನು ಒಳಪಟ್ಟು ಮುಂದಿನ ಏನು ನಿಲುವು ನೋಡಿ. ಮೇಡಮ್, ಸಮುದಾಯದ ನಾಯಕರಿಂದ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಅಂದರೆ ಜಾತಿ ಜನಗಣತಿ ವರದಿ ಸಿಕ್ಕಿದೆ, ಈ ನಂತರ ನಡೆ ಹೇಗಿರುತ್ತೆ ಅಂತ ಸಮುದಾಯ ಇವತ್ತು ನೋಡಿ, ಜಾತಿಗಣತೆ ಆದಮೇಲೆ ಇವತ್ತು ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಇವೆಲ್ಲವನ್ನು ನಾನು ಈಗಾಗಲೇ ಹೇಳಿದೆ, ಯಾವ ಮಾನದಂಡದ ಮೇಲೆ ಮಾಡಿದ್ದಾರೆ ಅಂತೇಳಿ. ಇದು ವೈಜ್ಞಾನಿಕನೋ ಅವೈಜ್ಞಾನಿಕನೋ ನಾವೆಲ್ಲ ನೋಡಬೇಕಾಗುತ್ತೆ. ವರದಿಯನ್ನು ನೋಡಿದಾಗ ಅಷ್ಟೇ ನಮಗೆ ಗೊತ್ತಾಗೋದು ಇದು ವೈಜ್ಞಾನಿಕನೋ ಅಂತೇಳಿ. ಇದಾದ ನಂತರ ನಮ್ಮ ಇಡೀ ವೀರಶೈವ ಲಿಂಗಾಯತ ಸಮುದಾಯ ಯಾವೊಂದು ನಿರ್ಧಾರಕ್ಕೆ ಬರುತ್ತೋ ನಾವು ಕೂಡ ಅವ್ರ ಜೊತೆಗೆ ಇರ್ತೀವಿ ಅಂತ ಹೇಳೋದು ಬಯಸ್ತೀವಿ. ಇದಿಷ್ಟು ವೀಣಾ ಕಾಶಪ್ಪನವರು ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಹೆಲೆನ್ ಸ್ವಾಮಿ, T5 ಬೆಂಗಳೂರು.